ಹಾಯ್ ಸ್ನೇಹಿತರೆ, ಮಲಪ್ರಭಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ದಿವಸ ನಾವು ನಮ್ಮ ಮನೆಯಲ್ಲಿ ಬೆಳೆದಿರುವಂತಹ ಶಂಖಪುಷ್ಪದ ಬಗ್ಗೆ ಹೇಳ್ತೇನೆ ನೋಡ್ರಿ. ಅದ್ರ ಉಪಯೋಗ ಏನೇನು ಅಂತ ಎಲ್ಲಿ ಸಿಕ್ಕರೂ ಬಿಡಲೇಬೇಡಿ. ಇದೊಂದು ಆರೋಗ್ಯಕರವಾದ ಸಂಜೀವಿನಿ. ವೈದ್ಯ ಲೋಕಕ್ಕೆ ಅಚ್ಚರಿ ಮೂಡಿಸುವಂಥ ಒಂದು ಹೂ ಇದು. ಇದೇನು ಮಾಡ್ತದೆ, ಕೊಲೆಸ್ಟ್ರಾಲ್ ಬ್ಲಾಕಿಂಗ್ ಇದ್ದದನ್ನು ನಾವು ಎಲ್ಲರ ಬ್ಲಾಕೇಜ್ ಇದ್ದದ್ದು ಕಂಟ್ರೋಲ್ ಮಾಡ್ತೈತಿ. ರೆಡ್ಯೂಸ್ ಕಾನ್ಸೆಪ್ಟೆನ್ಸಿ ಅಂದ್ರೆ ರಕ್ತದ ಒತ್ತಡವನ್ನು ಕಡಿಮೆ ಮಾಡ್ತದ. ಜೀರ್ಣಕ್ರಿಯೆಗೆ ಇದು ಸುಧಾರಿಸಲು ಮತ್ತು ಮಲಬದ್ಧತೆಯನ್ನು ನಿವಾರಿಸಲಿಕ್ಕೆ ಇದೇನು ಮಾಡ್ತೈತ್ರಿ, ನಿಯಂತ್ರಣದಲ್ಲಿಡಲು, ನಿವಾರಿಸೋಕ್ಕೆ ಸಮಸ್ಯೆ ಇದ್ರೂ, ಏನೇ ಸಮಸ್ಯೆ, ಮಹಿಳಾ ಸಮಸ್ಯೆಗಳಿದ್ರು ಇದು ಏನು ಮಾಡ್ತೈತಿ ಬಗೆಹರಿಸುವಂತಹ ಒಂದು ಪುಷ್ಪ. ಇದು ಅತಿ ಬೆಸ್ಟ್ ಅಂದ್ರೆ ಮಕ್ಕಳಿಗೆ ನೋಡ್ರಿ. ಮಕ್ಕಳಿಗೆ ಯಾವ ರೀತಿ ಇದು ಏನೇನು ಮಾಡ್ತದಂದ್ರೆ ಹಸಿವು ಹೆಚ್ಚಿಸ್ತದ, ಆಮೇಲೆ ಮೆದುಳಿನ ಶಕ್ತಿಯನ್ನು ಹೆಚ್ಚಿಸಲು ಸಹಾಯಕ, ಮೆಮರಿ ಪವರ್ ಅನ್ನೋದನ್ನ ಗ್ರೋತ್ ಮಾಡದಂತಹ ಪುಷ್ಪ. ಇದನ್ನ ಜ್ಯೂಸ್ ಮಾಡಿ ಕುಡಿಸೋದ್ರಿಂದ ಮಕ್ಕಳಿಗೆ ಅದರಲ್ಲಿರುವಂತಹ ನರಮಂಡಲ ಬೆಳವಣಿಗೆಯು ಕೂಡ ಏನು ಮಾಡ್ತದೆ, ಮೆದುಳಿನಲ್ಲಿರೋ ನರಮಂಡಲ ಬೆಳವಣಿಗೆ ಕೂಡ ಹೆಚ್ಚಿಗೆ ಮಾಡ್ತದಂತೇಳಿ ಹೇಳಬಹುದು. ಆ ಪುಷ್ಪ ಆತ್ರಿ. ಇನ್ನು ನೆಕ್ಸ್ಟ್ ನಮ್ಮಲ್ಲಿ ಬೆಳೆದಿರುವಂತಹ ಇದು ಏನ್ರಿ ಅಂತ ಅನ್ನತ್ತೀರನ, ಏನಂದ್ರೆ ಇದು ಗುಳ್ಳ ಸೌಂತಿಕಾಯಿ ಬಳ್ಳಿರಿ. ಎಷ್ಟು ಚೆನ್ನಾಗಿ ನೋಡ್ರಿ, ಇದು ನಮ್ಮ ಮನೆಯಲ್ಲಿ ಹಬ್ಬಿಕೊಂಡಿದೆ. ಗುಳ್ಳ ಸೌಂತಿಕಾಯಿ ಅಂದ್ರೆ ಸೌಂತಿಕಾಯಿ ಒಳಗೆ ಮುಳ್ಳ ಸೌಂತಿಕಾಯಿ ಮತ್ತು ಇಂಗ್ಲಿಷ್ ಸೌಂತಿಕಾಯಿ ಮತ್ತು ಇದು ಸಣ್ಣ 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 ಗುಂಡಗಾಗ್ತಾವ್ರಿ. ಅದಕ್ಕೆ ಇದನ್ನ ಗುಳ್ಳ ಸೌಂತಿಕಾಯಿ ಅಂತನ ಕರೀತಾರ. ಇದು ನೋಡ್ರಿ ಎಲ್ಲ ಎಷ್ಟು ಚಂದ ಹೂ ಬಿಟ್ಟಿದೆ, ಹೌದಾ? ಎಷ್ಟು ನೀಟಾಗಿ ಇದು ಬಳ್ಳಿ ಹಬ್ಬಿಕೊಂಡದ. ಈಗ ನಾನು ಏನು ಮಾಡ್ತಾ ಇದ್ದೀನಿ, ಈ ಬಳ್ಳಿಯಲ್ಲಿರುವತಕ್ಕಂಥ ಮಿಡಿಗಳನ್ನು, ಸೌಂತಿಕಾಯಿ ಮಿಡಿಗಳನ್ನು ನಿಮ್ಗೆ ತೋರಿಸ್ತಾ ಇದ್ದೀನಿ. ತೋರಿಸ್ಕೊಂತ ಏನು ಮಾಡ್ತಾ ಇದ್ದೀನಿ, ಒಂದಿಷ್ಟು ಹಣ್ಣುಗಾಯಿ ಆಗಿದ್ದನ್ನ ನಾ ಏನು ಮಾಡಾಕತ್ತೇನೆ ಅಂದ್ರೆ ಗುಳ್ಳ ಸೌಂತಿಕಾಯಿ ಪಲ್ಯ ಮಾಡಬೇಕು, ಎಣ್ಗಾಯಿ ಪಲ್ಯ ಮಾಡ್ಬೇಕಂತ ಹೇಳಿ ಏನು ಮಾಡತ್ತೇನಿ, 1 by 1 ನಾನು ಇಲ್ಲಿ ಏನು ಮಾಡ್ತಾಳೆ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ರಿ ಎಷ್ಟು ಚೆನ್ನಾಗಿ ಗುಳ್ಳ ಸೌಂತಿಕಾಯಿ ಆಗದ, ಹೌದ್ರಿ? ಇದು ಹಂಗೆ ಮಿಡಿಗಾಯಿ ಇದ್ದಾಗ ಹಂಗೆ ತಿನ್ನಕಂತೂ ಇನ್ನೂ ಸಖತ್ತಾಗಿರ್ತದ. ನೀವು ಮಾರ್ಕೆಟ್ನಲ್ಲಿ ಇರ್ತದಲ್ಲ ಅಲ್ಲಿ ತೊಗೊಂಡು ಬಂದು ಗುಳ್ಳ ಸೌಂತಿಕಾಯಿ ಎಣ್ಗಾಯಿ ಮಾಡಿ ರೊಟ್ಟಿಯಲ್ಲಿ ಹಚ್ಕೊಂಡು ತಿನ್ರಿ. ನೋಡ್ರಿ, ಇಲ್ಲಿ ನಾವು ಕುಂಡ್ಲೆಯಲ್ಲಿ ಬೆಳೆಸಿರ್ತಕ್ಕಂತಹ ನಮ್ಮ ಮನೆಯಲ್ಲಿರುವಂತಹ ನಾನು ಎಲ್ಲವನ್ನ ತೋರಿಸ್ತಾ ಇದ್ದೀನಿ ನಿಮಗೆ. ನೋಡ್ರಿ, ಇದನ್ನ ತೋರಿಸೋ ಹೊತ್ನ್ಯಾಗ ಇಲ್ಲಿ ಏನು ಮಾಡ್ತಿದ್ದೀನಿ, ನಮ್ಮ ಸುಬ್ಬಿ ಒಬ್ಬಾಕಿ ಬಂದಾಡ್ರಿ. ಆ ಸುಬ್ಬಿ ಸೋಗು ನೋಡ್ರಿ ಎಷ್ಟು ಚೆನ್ನಾಗಿದೆ, ಹೌದಾ? ಲವ್ ಯು ಸುಬ್ಬಿ. ನೋಡ್ರಿ, ಬಳ್ಳಿಯನ್ನಲ್ಲಿರುವಂತಹ ನಾನು ಎಲ್ಲವನ್ನ ನಾನು ಗುಳ್ಳ ಸೌಂತಿಕಾಯಿ 1 by 1 ಇಲ್ಲಿ ಹರ್ಕೊಂಡಿದ್ದೀನಿ. ಒಂದು ಬುಟ್ಟಿಯಲ್ಲಿ ಏನು ಮಾಡ್ತಾ ಇದ್ದೀನಿ, ಹರ್ಕೊಳ್ತಾ ಇದ್ದೀನಿ. ನೋಡ್ರಿ ಎಷ್ಟು ಜಲ್ದಿಯಾಗಿ ಬಂದ್ಬಿಡ್ತಾವು ಅಂದ್ರೆ ಎಷ್ಟು ಚೆನ್ನಾಗಿ ಪ್ಯೂರ್ ಆಗಿದ್ದಾವೆ, ಯಾವುದೇ ಎಣ್ಣೆ ಹೊಡೆದಿಲ್ಲ, ತಾನಾಗೇ ಹುಟ್ಟಿಕೊಂಡಂತಹ ಬಳ್ಳಿ. ನಾ ಇಲ್ಲಿ ಅದನ್ನೆಲ್ಲ ಹರ್ಕೊಂಬಂದು ತೊಳ್ಕೊಂಡು ಅಲ್ಲಿ ಏನು ಮಾಡೀನಿ, ಕೊಬ್ಬರಿ ಉಳ್ಳಾಗಡ್ಡಿ ಎಲ್ಲ ಮಿಕ್ಸ್ ಮಾಡಿ ಒಗ್ಗರಣೆ ಹಾಕಿ ಏನು ಮಾಡ್ತಾ ಇದ್ದೀನಿ, ಗುಳ್ಳ ಸೌಂತಿಕಾಯಿ ಎಣ್ಗಾಯಿ ಮಾಡಿ ಇಟ್ಕೊಂಡೀನಿ. ಹಂಗೆ ನೋಡಾಕತ್ತಿದ್ದೀನಿ ರೀ. ಇಲ್ಲಿ ಏನು ಮಾಡೀನಿ, ನಮ್ಮ ಮ್ಯಾಳ್ಗಿ ಮ್ಯಾಲ ಒಂದಿಷ್ಟು ಮಂಗ್ಯಾಗಳು ಬಂದ್ಬಿಟ್ಟಾವ ನೋಡ್ರಿ. ನೋಡ್ರಿ ಯಾವ ರೀತಿ ಮಂಕಿಗಳ ಏನು ಮಾಡ್ತಾ ಇದ್ದಾವೆ, ಆಟಗಳನ್ನು ಇಲ್ಲಿ ಆಡ್ತಿದ್ದಾವೆ. ಇದು ನೋಡ್ರಿ ಜಂಪಿಂಗ್ ಜಪಾಂಗ ಕೂಡ ಮಾಡ್ತಾ ಇದೆ, ಹೌದಾ? ಯಾವ ರೀತಿ ಎಷ್ಟು ಚೆನ್ನಾಗಿ ಬಳ್ಳಿ ಹಬ್ಬಿಕೊಂಡಿದೆ ನಮ್ಮ ಮನೆಯಲ್ಲಿ ಅಂತ ನೋಡಿ ಯಾವ ರೀತಿ ಎಲ್ಲವೂ ಇಲ್ಲೊಂದು ಗಿಡ ಮರ ಇದೆ, ಆ ಗಿಡದಲ್ಲಿಯೇ ಏನು ಮಾಡ್ತಾ ಇದ್ದಾವೆ, ಅಷ್ಟು 1 by 1 ಜಂಪಿಂಗ್ ಜಪಾಂಗ್ ಮಾಡಿ ಮಂಕಿಗಳು ಒಂದೇ ಒಟ್ಟಿಗೆ ಸೇರಿ. ಫ್ಲವರ್ ಅಂದ್ರೆ ಇದು ಆಬೂಲಿ ಗಿಡ ಅಂತೇಳಿ ಹೇಳ್ತೀವಿ. ಆಬೂಲಿ ಮಲ್ಲಿಗೆ ಮಾಲೆಯನ್ನು ಹಾಕೋಬಹುದು, ಗೊತ್ತಾ? ಆಬೂಲಿ ಹೂವು ಅನ್ನ ನಾನು ನೋಡ್ತಾ ಇದ್ದೇನೆ. ಇದು ಬಾಳಿಕಾಯಿ ತರ ಒಂದು ಶೋಕೆ ಗಿಡ ಆಗಿರುತ್ತೆ. ಇಲ್ಲಿ ನೋಡ್ರಿ, ಇಲ್ಲಿ 1 by 1 ನಾನು ಯಾವ ರೀತಿ ಇದು ನೋಡ್ರಿ, ಮಲ್ಲಿಗೆ ಬಳ್ಳಿ ಮಲ್ಲಿಗೆ ಹಂಗ ದುಂಡು ಮಲ್ಲಿಗೆ, ಹೌದಾ? ದುಂಡು ಮಲ್ಲಿಗೆ. ಓ ಮಲ್ಲಿಗೆ ಹರಸಿಯಾಡಿಸುವೆ ನಿನಗೆ ವಂದನೆ, ಸಂಪಿಗೆಯ. ನೋಡ್ರಿ ಯಾವ ರೀತಿ ಇದನ್ನ ನಾವು ಸಂಪಿಗೆ ಆಗಿರಬಹುದು. ಇದು ನೋಡ್ರಿ ಈ ಥರ ಒಂದಲ್ಲೇ ನಮ್ಮ ಮನೆಯಲ್ಲಿ ಏನು ಮಾಡ್ತಾ ಇದ್ದಿ, ಕರಿಬೇವು ಕೂಡ ಬೆಳೆದಿದೆ. ಈ ಕರಿಬೇವಿನಿಂದ ತುಂಬ ಆರೋಗ್ಯಕರವಾದ ಲಾಭ ಇದೆ. ಆ ಕರಿಬೇವಿನಿಂದ ನಾವು ಏನೆಲ್ಲ ಮಾಡ್ತೀವಂದ್ರೆ ಅದನ್ನು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ತಿನ್ನೋದ್ರಿಂದ ನಮಗೆ
ರಕ್ತ ಶುದ್ಧೀಕರಣ ಆಗ್ತದ ರೀ. ರಕ್ತ ಶುದ್ಧೀಕರಣ ಆಗೋದ್ರ ಜೊತೆಗೇನು ನಾವು ಬಿಳಿ ಕೂದಲಿಕ್ಕೆ ಅದನ್ನ ಕುಟ್ಟಿ ಅಪ್ಲೈ ಮಾಡೋದ್ರಿಂದ ಬಿಳಿ ಕೂದಲು ಶಾಶ್ವತವಾಗಿ ನಿವಾರಣೆ ಆಗ್ತಾವ. ಇದು ಯಾವ ಗಿಡ ಅಂತ ನೋಡಾಕತ್ತೀರೇನ? ಯಾವ್ದ್ರಿ ಇದು? ದಾಸವಾಳ ಗಿಡ. ಕೆಂಪು ದಾಸವಾಳ ಗಿಡ ಕೂಡ ನಮ್ಮ ಮನೆಯಲ್ಲಿದೆ. ಯಾವ ರೀತಿ ಎಷ್ಟು ಚೆನ್ನಾಗಿ ಮೊಗ್ಗೆಯನ್ನ ಬಿಟ್ಟಿದೆ ನೋಡ್ರಿ. ಹೌದಾ? ಇಲ್ಲಿ ಹೂ ಇದೆ ನೋಡ್ರಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಹೌದಾ? ಅದರ ಮಕರಂದ ಹೀರ್ಲಿಕ್ಕೆ ಎಲ್ಲಿ ಸಣ್ಣ ಸಣ್ಣ ಇರುಬಿ ಕೂಡ ಇದ್ದಾವೆ. ಹೌದಾ? ಎಷ್ಟು ಚೆನ್ನಾಗಿ ಇಲ್ಲಿ ಇದು ಒಂದು ಶೋ ಗಿಡ ಆಗಿರುತ್ತೆ. ಇದು ನೆಲ್ಲಿ ಅಂತ. ಇದು ಸಿಕ್ಕರೂ ಕೂಡ ಎಲ್ಲಿ ಕೂಡ ಬಿಡಬೇಡಿ. ಇದು ಒಂದು ಸಂಜೀವಿನಿ ಅಂತ ಕೂಡ ಇಲ್ಲಿ ಹೇಳ್ಬಹುದು. ಇದು ಯಾವ ರೀತಿ ಇದನ್ನು ಬೇಗ ಬಾಯಿ ನೋವು ಬಂದ್ರೆ ಅಗಿ ತಿನ್ನೋದ್ರ ಬಾಯಿ ನೋವು ಹೋಗ್ತೈತ್ರಿ. ಆಮೇಲೆ ನಿಮ್ಗೆ ಕಿಡ್ನಿ ಸ್ಟೋನ್ ಅಥವಾ ಇದ್ರೆ ಅದು ಕಷಾಯ ಮಾಡಿ ಕುಡಿಯೋದ್ರಿಂದ ಕಿಡ್ನಿ ಸ್ಟೋನ್ 3 ತಿಂಗಳ ಒಳಗೆ ಹೋಗ್ತದ ಅಂತೇಳಿ ಹೇಳ್ತೇವೆ. ಹೌದಾ? ಈಗ ನೋಡ್ರಿ, ಈ ದಾಸವಾಳ ಎಷ್ಟು ಚೆನ್ನಾಗಿ ಮೂಡಿದೆ. ಹೌದಾ? ಈ ದಾಸವಾಳ ಹೂವಿನ ಉಪಯೋಗ ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ಯಾವ ರೀತಿ ಬೆನಿಫಿಟ್ಸ್ ಮತ್ತು ಯೂಸ್ ಇವೆ ಅನ್ನೋದನ್ನ ತಿಳಿಸ್ಕೊಡ್ತೇನೆ. ತಪ್ಪದೇ ನೋಡಿ. ನೀವೇನಾದರೂ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ. ಇದೇ ರೀತಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು.